ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ನನ್ನ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಲೈಕ್ ಏನ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಮುಟ್ಟಬೇಡ ಚಿಕ್ಕು ಟ್ರೈಪಾಡು. ಈ ಗುಂಡನ್ನ ಇಟ್ಕೊಂಡು ನಾನು ಹೆಂಗೆ ವಿಡಿಯೋ ಮಾಡೋದು ನೋಡಿ. ಓಡಿ 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 ಟ್ರೈಪಾಡ್ ಇಟ್ಕೊಳ್ಳುತ್ತೆ. ನಾನು ಮಾತಾಡ್ತಾ ಇದ್ರೆ ನನ್ನೇ ನೋಡಿ ನಗ್ತಾನೆ. ಆಟ ಆಡೋಗು ಒಂದು ನಿಮಿಷ. ಸೊ ಅದಕ್ಕೆ ಇವತ್ತು ನಾನು ಯೂಸ್ ಮಾಡಿರೋಂಥ ಪ್ರಾಡಕ್ಟ್ಸಲ್ಲಿ ತುಂಬಾ ನನಗೆ ಚೆನ್ನಾಗಂತ ಅನಿಸಿದೆ. ಅದು ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಸಿಂಪಲ್ಲಾಗಿ ಹೆಂಗೆ ಅಂತ ಹೇಳಿದ್ರೆ ನೋ ಮೇಕಪ್ ಲುಕ್. ಸೊ ಆ ಥರ ಒಂದು ಮೇಕಪ್ ಲುಕ್ನ ಮಾಡ್ಕೊಂಡು ತೋರಿಸ್ತೀನಿ. ಸದ್ಯಕ್ಕೆ ನಾನು ಇವಾಗ ಏನೂ ಹಚ್ಕೊಂಡಿಲ್ಲ, ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಮೈ ಒರಿಜಿನಲ್ ಫೇಸ್, ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಪ್ರೀವಿಯಸ್ಲಿ ಕೂಡ ಒಂದೆರಡು ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಇವತ್ತು ಲೈಕ್ ಬೇಸಿಕ್ ನಮಗೆ ಮೇಕಪ್ ಮಾಡ್ಕೊಳ್ಳೋಕೆ ಮುಂಚೆ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಪ್ರಾಡಕ್ಟ್ಸ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ಯಾವುದೇ ಮೇಕಪ್ ಮಾಡ್ಕೋಬೇಕಾದ್ರೆ ಫಸ್ಟು ಬೇಸ್ ಕರೆಕ್ಟಾಗಿರಬೇಕು. ನಾವು ಬೇಸ್ನ ಕ್ಲೀನಾಗಿ ಪ್ರೆಪ್ ಮಾಡಿಕೊಂಡ್ರೆ ಆರಾಮಾಗೆ ನಾವು ಮೇಕಪ್ ಮಾಡ್ಕೋಬೋದು. ಸೊ ಆವಾಗ ಒಂದು ಒಳ್ಳೆ ಫಿನಿಶ್ ಬರುತ್ತೆ. ನೀವು ಬೇಸೇ ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆವಾಗ ಮೇಕಪ್ ಕರೆಕ್ಟಾಗಿ ಬರಲ್ಲ. ಸೊ ಯೂಶ್ವಲಿ ನಾನು ಯಾವ ಥರ ರೆಡಿ ಆಗ್ತೀನಿ ಎಲ್ಲಾದರೂ ಹೊರಗಡೆ ಹೋಗುವಾಗ, ನಾನು ಆ್ಯಕ್ಚುಲಿ ನಾನು ಸ್ವಲ್ಪ ಫೇರ್ ಆಗಿರೋದ್ರಿಂದ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಫೇರ್ ಆಗಿರೋರು ಜಾಸ್ತಿ ಮೇಕಪ್ ಮಾಡ್ಕೊಂಡ್ರೆ ತುಂಬ ಒಂಥರ ಹೆವಿ ಮೇಕಪ್ ಅಂತ ಅನಿಸುತ್ತೆ. ಹಂಗಾಗಿ ನಾನು ಆದಷ್ಟು ಮಿನಿಮಲ್ ಮೇಕಪ್ ಮಾಡಿರ್ತೀನಿ ಯಾವಾಗಲೂ. ಫಸ್ಟು ಒಂದು ಸೀರಮ್ ಯೂಸ್ ಮಾಡ್ತೀನಿ. ಲೈಕ್ ಟೋನರ್ ಥರ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಟೋನರ್ ಯೂಸ್ ಮಾಡ್ಬೋದು. ಪಿಲಿಗ್ರಿಮ್ ಅವ್ರದ್ದು ವಿಟಮಿನ್ ಸಿ ಸೀರಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಮೇಕಪ್ಗೆ ಒಂದು ಒಳ್ಳೆ ಚೆನ್ನಾಗಿ ಫಿನಿಶ್ ಬರುತ್ತೆ, ಗ್ಲೋ ಲುಕ್ ಬರುತ್ತೆ. ನಾನು ಮಿರರೆಲ್ಲ ಏನು ಇಟ್ಕೊಂಡಿಲ್ಲ, ಜಸ್ಟ್ ಸುಮ್ಮನೆ ಹಂಗೆ ಹಾಕ್ಕೊಂಡು ಶೂಟ್ ಮಾಡ್ತಾಯಿದ್ದೀನಿ. ಒಂದು 3 ಡ್ರಾಪ್ಸ್ ಹಾಕಿದ್ರೆ ಸಾಕು. ಚಿಕ್ಕು ಬೇಡ ಅದು ಹಾಗೆ. ನನಗೆ ತುಂಬ ಜನ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾಯಿದ್ರು, ನೀವು ವೆಯ್ಟ್ ಲಾಸ್ ಮಾಡಿದ್ದೀರಲ್ಲ, ಸಣ್ಣ ಆಗಿದ್ದೀರಾ, ನಮಗೂ ಹೇಳಿ, ನೀವು ಮಾತ್ರ ಸಣ್ಣ ಆಗ್ಬಿಟ್ಟಿದ್ದೀರಾ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನನಗೆ ನಿಜವಾಗ್ಲೂ ಟೈಮೇ ಆಗ್ತಾಯಿಲ್ಲ ಬೆಳಗ್ಗೆ ಹೊತ್ತು ವೀಡಿಯೋ ಶೂಟ್ ಮಾಡೋದಕ್ಕೆ. ಹಂಗಾಗಿ ನಾನು ವರ್ಕೌಟ್ದಾಗಲಿ ಅದಾಗಲಿ ಏನೂ ಮಾಡ್ತಾಯಿಲ್ಲ. ಡೆಫಿನೆಟ್ಲಿ ಮುಂದಿನ ದಿನದಲ್ಲಿ ಮಾಡ್ತೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಪಾಂಡ್ಸ್ ಸನ್ ಮಿರಾಕಲ್ ಅವ್ರದ್ದು ಸನ್ಸ್ಕ್ರೀನು. ಆ್ಯಕ್ಚುಲಿ ಇದು ನನಗೆ ಪ್ರಮೋಷನ್ಗೆ ಬಂದಿತ್ತು. ಸೊ ಯೂಸ್ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ನಾನು ಮತ್ತೆ ಇನ್ನೊಂದು ತರಿಸ್ಕೊಂಡಿದ್ದೀನಿ. ಲೈಕ್ ಸನ್ಬರ್ನಿಂದ ಎಲ್ಲ ಅವಾಯ್ಡ್ ಮಾಡುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ನನಗೆ ಇದರಲ್ಲಿ ಇಷ್ಟ ಆಗಿದೆ ಏನಂದರೆ ನಿಮಗೆ ಒಂದೊಳ್ಳೆ ಗ್ಲೋ ಲುಕ್ ಕೊಡುತ್ತೆ. ಸೊ ಮೇಕಪ್ ಮಾಡ್ಕೊಂಡಾಗಂತೂ ಸೂಪರಾಗಿ ಕಾಣುತ್ತೆ. ಸೊ ನನಗೆ ಅದಕ್ಕೆ ಸಖತ್ ಇಷ್ಟ ಆಯ್ತಿದ್ದು. ಸೊ ಒನ್ ಆಫ್ ದ ಬೆಸ್ಟ್ ಸನ್ಸ್ಕ್ರೀನ್ ಅಂತ ಅನ್ನಿಸ್ತು. ನಾನು ಇವಾಗ ಸನ್ಸ್ಕ್ರೀನ್ ಏನು ಗೊತ್ತಾ, ನೀವು ಮನೇಲಿದ್ದರೂ ಕೂಡ ಹಾಕೊಳ್ಳಿ, ಒಳ್ಳೆಯದು ಅಂತ ಹೇಳ್ತೀನಿ. ನಾನಂತೂ ಮನೇಲಿದ್ದರೂ ಕೂಡ ಸೀರಮು ಸನ್ಸ್ಕ್ರೀನು ಅದನ್ನೆಲ್ಲ ಹಾಕ್ಕೊತೀನಿ. ಏನಕ್ಕೆ ನಾನು ಹಾಕ್ಕೊಳ್ಳೋದು ಅಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ಮೆಲಸ್ಮ ಥರ ಆಗಿದೆ. ನನಗೆ ಪ್ರೆಗ್ನೆನ್ಸಿಯಲ್ಲಿ ಬಂದಿದ್ದು 2 ಕಡೆನೂ, ಅದು ಹೋಗಿಲ್ಲ, ಸ್ವಲ್ಪ ಸ್ವಲ್ಪ ಹಂಗೆ ಇದೆ. ಅದಕ್ಕೋಸ್ಕರ ಹಚ್ಕೊತಾ ಇದ್ದೀನಿ. ಅದು ಅಷ್ಟು ಈಸಿಯಾಗಿ ಹೋಗೋಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಹಂಗಾಗಿ ನಾನು 2 ಸಲ ಈ ಥರ ಸ್ಕಿನ್ ಕೇರ್ ಮಾಡ್ಕೊತೀನಿ. ನೋಡಿ ಎಷ್ಟು ಗ್ಲೋ ಆಗಿದೆ ಸ್ಕಿನ್ನು, ಜಸ್ಟ್ ಸನ್ಸ್ಕ್ರೀನ್ ಹಾಕಿದ್ದಕ್ಕೇ. ಸೊ ಮೇಕಪ್ ಮಾಡ್ಕೊಳ್ಳುವಾಗ ಯಾವಾಗಲೂ ಅಷ್ಟೇ ಫುಲ್ಲು ನೆಕ್ವರೆಗೂ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಫೇಸು ಮತ್ತು ನೆಕ್ಕು ಮತ್ತು ಮಿಸ್ ಆಗಿಬಿಡುತ್ತೆ ನೆಕ್ಕಿಗೂ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ. ಹಂಗಾಗಿ ಸನ್ಸ್ಕ್ರೀನ್ ಆದಮೇಲೆ ಮಾಯಿಶ್ಚರೈಸರು. ನಾನು ಯೂಸ್ ಮಾಡೋ ಮಾಯಿಶ್ಚರೈಸರ್ ಬಂದು ಸೆಟಾಫಿಲ್ಲು. ಇದನ್ನು ಸುಮಾರು ಒಂದು 4 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ, ಮೇಕಪ್ಗಂತೂ ಸಕ್ಕತ್ತಾಗಿರುತ್ತಿದ್ದು. ಸೊ ಒನ್ ಆಫ್ ದ ಬೆಸ್ಟ್ ಮಾಯಿಶ್ಚರೈಸರ್ ಅಂತ ಹೇಳ್ಬೋದು. ಒಳ್ಳೆ ಬೇಸ್ ಕ್ರಿಯೇಟ್ ಮಾಡುತ್ತೆ ಆ್ಯಕ್ಚುಲಿ ಮೇಕಪ್ಗೆ. ಅದನ್ನು ಕೂಡ ಹಚ್ಕೊಳ್ಳೋದು. ನಾನು ಮಿರರ್ ಏನು ಇಟ್ಕೊಂಡಿಲ್ಲ, ಸುಮ್ಮನೆ ಹಂಗೆ ರ್ಯಾಂಡಮಾಗಿ ಹಚ್ಕೊತಾ ಇದ್ದೀನಿ. ಹಾಗೆ ನನಗೆ ಕೆಲವೊಬ್ರು ಕೇಳ್ತಾಯಿದ್ರು, ಯಾವ ಥರ ವರ್ಕೌಟ್ ಮಾಡ್ತಾಯಿದ್ದೀರಾ ಏನು, ಅದು ನಮಗೂ ತೋರಿಸಿ, ನಾವು ಮನೇಲಿ ವರ್ಕೌಟ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಮಾಡ್ತೀನಿ. ನಂಗೆ ಸ್ವಲ್ಪ ನಾನು ಅವಾಗ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಸ್ವಲ್ಪ ಮೈಂಡ್ ಯಾಕೋ ಸ್ಟ್ರೆಸ್ ಆಗಿದೆ ಒಂದಷ್ಟು ವಿಷಯಗಳಿಂದ ಅಂಥೇಳಿ. ಹಂಗಾಗಿ ನಾನು ಮಾಡ್ತಾಯಿಲ್ಲ ಅಷ್ಟೇ. ಡೆಫಿನೆಟ್ಲಿ ಮಾಡ್ತೀನಿ. ನಾನು ತುಂಬ ಮೈಂಡ್ ಸ್ಟ್ರೆಸ್ ಆಗಿ ಏನಕ್ಕೆ ಈ ಥರ ತಲೆ ಕೆಡಿಸ್ಕೊಂಡಿರೋದು ಅಂತ ಹೇಳಿದ್ರೆ, ನಾವು ಇವಾಗ ಮನೆ ಹುಡುಕ್ತಾ ಇದ್ದೀವಿ. ಓನ್ ಹೌಸ್ ಅಲ್ಲ, ರೆಂಟೆಡ್. ನಾವಿರೋದು ಕೂಡ ಇವಾಗ ರೆಂಟೆಡ್ ಹೌಸಲ್ಲೇ. ಸೊ ಮನೆ ಚೇಂಜ್ ಮಾಡೋಣ ಅಂತ ಹುಡುಕ್ತಾ ಇದ್ದೀವಿ. ನಾವು ಮೇಯ್ನ್ ಹುಡುಕ್ತಾ ಇರೋದು ಏನಕ್ಕೆ ಅಂದರೆ, ನಮ್ಮ ಮನೆ ಪಕ್ಕ ಒಂದು ಹೊಸ ಮನೆ ಕನ್ಸ್ಟ್ರಕ್ಟ್ ಆಗಿದೆ. ಸೊ ಅವರು ಫುಲ್ಲು 3-4 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಈ ಕಡೆನೂ ಮನೆ ಇದೆ. ಸೊ ನಮಗೆ ವೆಂಟಿಲೇಷನ್ ಇಲ್ಲದೆ ಇರೋ ಥರ ಆಗಿಬಿಟ್ಟಿದೆ. ಅದು ಅಲ್ಲದೆ ನಮ್ಮ ಮನೆ ಸ್ವಲ್ಪ ಮೇನ್ ರೋಡ್ ಸೈಡ್ ಇರೋದ್ರಿಂದ ತುಂಬ ಡಸ್ಟ್ ಆಗ್ತಿದೆ. ಸೊ ಮತ್ತು ಬಿಸಿಲು ಬರಲ್ಲ, ವೆಂಟಿಲೇಷನ್ ಇಲ್ಲ, ಗಾಳಿ ಇಲ್ಲ. ಸೊ ಇದರಿಂದ ತುಂಬ ಫ್ರೀಕ್ವೆಂಟಾಗಿ ಹುಷಾರು ತಪ್ತಾ ಇದ್ದೀನಿ ನಾನು. ಎಸ್ಪೆಷಲಿ ನಾವೇನೇ ಹೆಲ್ದಿಯಾಗಿ ತಿಂದು ಏನೇ ಮಾಡಿದ್ರೂ ಈ ಡಸ್ಟ್ ಇನ್ಫೆಕ್ಷನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಸೊ ತುಂಬಾ ಡಸ್ಟ್ ಆಗ್ತಿದೆ. ನನಗೆ ನಿಜವಾಗ್ಲೂ 2 ವರ್ಷಕ್ಕೋ 3 ವರ್ಷಕ್ಕೋ ಒಂದು ಸಲ ಕೋಲ್ಡು ಕಾಫ್ ಇದೆಲ್ಲ ಬರ್ತಿತ್ತು. ಇವಾಗಂತೂ 15 ದಿನಕ್ಕೊಂದು ಸಲ ಹುಷಾರಿರಲ್ಲ.
ಫುಲ್ಲು ಕೋಲ್ಡು, ಕಾಫು, ಡಸ್ಟ್ ಇನ್ಫೆಕ್ಷನ್ನು, ಮತ್ತು ನಂಗೆ ತುಂಬ ಕಫ ಆಗ್ತಿದೆ. ಸೊ ಅದಕ್ಕೋಸ್ಕರ ಚೇಂಜ್ ಮಾಡೋಣ ಅಂತ ಹುಡುಕ್ತಾ ಇದ್ದೀವಿ. ಆದರೆ ನಮ್ಮ ಬ್ಯಾಡ್ ಲಕ್ಕು ಏನಪ್ಪ ಅಂತ ಹೇಳಿದ್ರೆ, ನಮಗೆ ನಮ್ಮ ಸ್ಕೈ ಇರೋದ್ರಿಂದ ಮನೆಯೇ ಸಿಗ್ತಾಯಿಲ್ಲ. ಆಲ್ಮೋಸ್ಟ್ ನಾವು 1 ವರ್ಷದಿಂದ ಹುಡುಕ್ತಿದ್ದೀವಿ. ಅದಕ್ಕೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಏನಪ್ಪ ಡಾಗ್ ಇದೆ ಅಂತ ಹೇಳಿದ್ರೆ ಒಂದು ಮನೆ ಕೊಡೋಲ್ವಲ್ಲ ಏನು ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿದೆ. ನಾವು ಆಲ್ಮೋಸ್ಟ್ ಒಂದು 20,000 ಪೇ ಮಾಡೋಕ್ಕೆ ರೆಡಿ ಇದ್ದೀವಿ ರೆಂಟು. ಇವಾಗಲೂ ನಾವು ಆಲ್ಮೋಸ್ಟ್ ಅಷ್ಟೇ ನಿಯರ್ ಇದ್ದೀವಿ. ಸೊ ಬಟ್ ಏನೋ ಗೊತ್ತಿಲ್ಲ, ನಮ್ಮ ಬ್ಯಾಡ್ ಲಕ್ಕೋ ಇಲ್ಲ ಏನಾಗ್ತಿದೆ ನಮ್ಮ ಲೈಫಲ್ಲಿ ಗೊತ್ತಾಗ್ತಿಲ್ಲ. ಕೆಲವು ಕಡೆ ನಾವು ನೋಡಿ ಎಲ್ಲ ಮಾಡಿ ಓಕೆ ಆಗಿ ಲಾಸ್ಟಲ್ಲಿ ಕಾಲ್ ಮಾಡಿಬಿಟ್ಟು ಇಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ರು. ಸೊ ಈ ಥರ ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ಒಂಥರ ಏನಪ್ಪ, ಈಗ ಮನೆಗೆ ಗಾಳಿ ಬೆಳಕು ಬಿಸಿಲು ಬಂದಿಲ್ಲ ಅಂದರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ವಿಟಮಿನ್ ಡಿ ಕಮ್ಮಿ ಆಗುತ್ತೆ, ಮತ್ತು ಈ ಥರ ಡಸ್ಟ್ ಇನ್ಫೆಕ್ಷನ್ ಇದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಚೇಂಜ್ ಮಾಡಬೇಕು ಅಂತ ಹುಡುಕ್ತಾ ಇರೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ದೀನಿ, ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಡೆಫಿನೆಟ್ಲಿ ನೆಕ್ಸ್ಟ್ ಮಾಡ್ತೀನಿ. ಸೊ ನೋಡಿ, ಈ ಥರ ನಾನು ಒಂದು ಬೇಸ್ ಕ್ರಿಯೇಟ್ ಮಾಡಿಕೊಂಡೆ. ಸೊ ನಾನು ಯೂಸ್ ಮಾಡ್ತಿರೋದು ಡರ್ಮಾ ಅವ್ರದ್ದು 2% ನಯಾಸಿನಮೈಡ್ ಇದೆ. ಸೊ ಡಾರ್ಕ್ ಸ್ಪಾಟ್ಸ್ ಎಲ್ಲ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಐ ಕವರೇಜ್ ಫೌಂಡೇಶನ್ ಇದು. ಸೊ ತುಂಬಾ ಚೆನ್ನಾಗಾಗುತ್ತೆ. ನಾನು ಲಾಸ್ಟ್ ಟೈಮ್ ಇದನ್ನು ತರಿಸಿದಾಗ ತೋರಿಸಿದ್ದೆ ನಿಮಗೆ, ಬಟ್ ಯೂಸ್ ಮಾಡಿ ತೋರಿಸಿರಲಿಲ್ಲ ನಿಮಗೆ. ಫೌಂಡೇಶನ್ ಇದು ಒಂದು 600-700 ಬರುತ್ತೆ. ಇದು ಬಿಟ್ಟು ಮೆಬಿಲಿನ್ ಸೂಪರ್ ಸ್ಟೇ ಅಂತ ಬರುತ್ತೆ, ಅದು ಯೂಸ್ ಮಾಡ್ತಾಯಿದ್ದೆ. ಮೊನ್ನೆ ರೀಸೆಂಟಾಗಿ ಹೊಡೆದೋಗ್ಬಿಡ್ತು, ಅದು ತುಂಬಾ ಬೇಜಾರಾಯಿತು. ತೊಗೋಬೇಕು ಅದೊಂದು. ಸೊ ಅದೂ ಒಂದೊಂದು ನಿಮಗೆ 600-700 ರೇಂಜಲ್ಲಿದೆ, ಬಟ್ ಸಕ್ಕತ್ತಾಗುತ್ತೆ ಮೇಕಪ್ಪು. ಸೊ ನಾನು ಯೂಶ್ವಲಿ ಜಾಸ್ತಿ ಫೌಂಡೇಶನ್ ಹಾಕೋಲ್ಲ, ಸ್ವಲ್ಪನೇ ಹಾಕ್ಕೊಳ್ಳೋದು. ಸೊ ಸ್ವಲ್ಪ ಹಾಕ್ಕೊಂಡು ನಾನೇನು ಮಾಡ್ತೀನಿ, ಕೈಯಲ್ಲೇ ಹಾಕ್ಕೊಂಡು ಹಂಗೆ ಬ್ಲೆಂಡ್ ಮಾಡ್ಕೊಂಬಿಡ್ತೀನಿ. ಮತ್ತು ಫೌಂಡೇಶನ್ ನೀವು ಯಾವಾಗಲೂ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋದು ಕರೆಕ್ಟಾಗಿ ನೋಡಿ ತೊಗೋಬೇಕು. ಇಲ್ಲ ಅಂದರೆ ಆ ಕಡೆ ಈ ಕಡೆ ಆದರೆ ಮೇಕಪ್ಗೂ ಕ್ಲೀನಾಗಿ ಕೂರಲ್ಲ. ನೀವು ಕ್ಲೀನಾಗಿ ಪ್ರೆಪ್ ಮಾಡಿಕೊಂಡ್ರೆ ಕೈಯಲ್ಲೇ ಬ್ಲೆಂಡ್ ಮಾಡ್ಕೋಬೋದು ಈ ಥರ. ಕನ್ಸೀಲರ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಯಾವ್ದಾದ್ರು ಫಂಕ್ಷನ್ಸ್ ಅದು ಇದಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ. ನನಗೇನು ಅಷ್ಟೊಂದು ಡಾರ್ಕ್ ಸರ್ಕಲ್ಲು ಇಲ್ಲ, ಹಾಗಾಗಿ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಇದು ನಾರ್ಮಲ್, ವೆರಿ ಬೇಸಿಕ್ ವಿತ್ ಮಿನಿಮಲ್ ಪ್ರಾಡಕ್ಟ್ಸ್. ಕ್ಲೀನಾಗಿ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಬಿಡ್ಬೋದು ಈ ಥರ. ಸೊ ನೋಡಿ ಇಷ್ಟೇ, ಎಷ್ಟು ಗ್ಲೋಯಿಂಗ್ ಆಗಾಗಿದೆ ನೋಡಿ ಸ್ಕಿನ್ನು. ಸೊ ಅದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದಕ್ಕೆ ನೋಡಿದ್ರಾ. ಸೊ ಈ ಥರ ಬಿಟ್ಟರೆ ನಿಮಗೆ ಗ್ಲೋಯಿಂಗ್ ಸ್ಕಿನ್ ಇರುತ್ತೆ. ಕೆಲವ್ರದ್ದು ಏನಾದರೂ ತುಂಬ ಆಯಿಲಿ ಸ್ಕಿನ್ ಇದೆ ಅಂತ ಅನಿಸಿದ್ರೆ ನೀವು ಸ್ವಲ್ಪ ಕಾಂಪ್ಯಾಕ್ಟ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಪಿಲಿಗ್ರಿಮ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಸ್ವಲ್ಪ ಜಸ್ಟ್ ಲೈಟಾಗಿ ಯೂಸ್ ಮಾಡ್ಕೊತೀನಿ, ಸ್ವಲ್ಪ ಗ್ಲೋ ಹಂಗೆ ಕಾಣಲಿ. ಸೊ ಬೇಕಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಮಾಡಿಲ್ಲ ಅಂದರೂ ನಡೆಯುತ್ತೆ. ನೆಕ್ಸ್ಟ್ ಇವಾಗ ಐಬ್ರೋಸು. ಯೂಶ್ವಲಿ ನಾನು ಸಲೂನ್ಗೆಲ್ಲ ಹೋಗೋದೇ ಇಲ್ಲ. ನಾನು ಸಲೂನ್ಗೆ ಹೋದರೆ 2 ತಿಂಗಳಿಗೋ 3 ತಿಂಗಳಿಗೋ ಹೋಗ್ತೀನಿ. ಅದನ್ನು ಐಬ್ರೋಸ್ ಮಾಡಿಸ್ಕೊಳ್ಳೋಕ್ಕೆ ಮತ್ತು ಅಂಡರ್ ಆರ್ಮ್ ವ್ಯಾಕ್ಸ್ ಮಾಡ್ಸೋಕ್ಕಷ್ಟೇ ಹೋಗೋದು ನಾನು. ಬೇರೆ ಏನೂ ಮಾಡಿಸಲ್ಲ, ನಾನೆಲ್ಲ ಮನೆಯಲ್ಲೇ ಅದು ಇದು ಮಾಡ್ಕೊತಾ ಇರ್ತೀನಿ ಅಷ್ಟೇ. ಐಬ್ರೋ ಫಿಲ್ಲಿಂಗಿಗೆ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಿಮಗೆ ಈ ಥರ ಬರುತ್ತೆ. ಇದು ಓಪನ್ ಮಾಡಿದ್ರೆ ಇಲ್ಲಿ ಕಾಜಲ್ ಕೂಡ ಇರುತ್ತೆ. ನಾನೇನು ಯಾವತ್ತೂ ಕಾಜಲ್ ಯೂಸ್ ಮಾಡಿಲ್ಲ, ಇದು ಹೆಂಗಿದೆಯೋ ಗೊತ್ತಿಲ್ಲ. ಬಟ್ ಇದು 2 in 1 ಐಬ್ರೋಸ್. ಇದು ಮಾತ್ರ ಚೆನ್ನಾಗಿದೆ ಆ್ಯಕ್ಚುಲಿ. ಎವ್ರಿ ಡೇ ಯೂಸ್ ಮಾಡೋಕ್ಕೆ ಒಂದು ಬಡ್ಜೆಟ್ ಲೈಕ್ 150-200 ರುಪೀಸ್ ಅನ್ಸುತ್ತೆ ಅಷ್ಟೇ. ಸೊ ಬಡ್ಜೆಟಲ್ಲಿ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಬ್ರಷು ಬರುತ್ತೆ. ನೀವು ಯಾವಾಗಲೂ ಐಬ್ರೋಸ್ ತೊಗೋಬೇಕಾದ್ರೆ ನೀವು ಸ್ವಲ್ಪ ಬ್ರೌನಿಶ್ ಇರೋ ತೊಗೋಬೇಕು, ಬ್ಲ್ಯಾಕ್ ತೊಗೋಬಾರ್ದು. ತುಂಬ ತಿಕ್ ಥರ ಡಾರ್ಕ್ ಬ್ಲ್ಯಾಕ್ ಆಗಿಬಿಟ್ಟು ಅಸಹ್ಯವಾಗಿ ಕಾಣುತ್ತೆ. ಬ್ರೌನ್ ಕಲರ್ ತೊಗೋಬೇಕು. ಫ್ರಂಟಲ್ಲಿ ಸ್ವಲ್ಪ ಫಸ್ಟ್ ಲೈಟಾಗಿ ಹಾಕ್ಕೊಬೇಕು. ಸೊ ನಿಮ್ಮ ಐಬ್ರೋಸ್ ಯಾವ ಥರ ಇದೆ ಆ ಥರ ಶೇಪಲ್ಲಿ ತಿನ್ನಿದ್ರೆ ಅದ್ರ ಮೇಲೆ ಒಂದು ಲೈನ್ ಎಳ್ಕೊಳ್ಳಿ. ಐಬ್ರೋಸ್ ಮಾಡಿಸ್ಬೇಕಿತ್ತು, ನಾನು ಮಾಡಿಸಿಲ್ಲ. ಇದು ಐಬ್ರೋ ಫಿಲ್ಲಿಂಗ್ ಮಾಡಿರೋದು, ಇದು ಮಾಡಿಲ್ಲ. ಸೊ ಈ ಥರ ಬಂದಿದೆ, ಚೆನ್ನಾಗಾಗಿದೆ ಆ್ಯಕ್ಚುಲಿ. ಚೆನ್ನಾಗಿದೆ ಇದು ಪ್ರಾಡಕ್ಟ್ ಹೇಳ್ಬೇಕಂದ್ರೆ, ಕಮ್ಮಿ ಬಡ್ಜೆಟಲ್ಲಿ. ಚಿರಾಂಜ್, ಸಣ್ಣ ಮಿರರ್ಸ್ ಮುಂದೆ ರೆಡಿಯಾಗೋ ಕಷ್ಟ, ದೊಡ್ಡ ಮಿರರ್ಸ್ ಇರಬೇಕು ನಮಗೆ. ಅದು ಬೇಡಮ್ಮ, ಸುಮ್ಮನೆ ಇರು, ಅದು ಬೇಡ.
ಸೊ ನೋಡಿ ಈ ಥರ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಂಡಿದ್ದೀನಿ. ನಾನು ಐಬ್ರೋಸ್ ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸೋದು. ಸೊ ಇವಾಗ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಸೊ ಇಷ್ಟು ಮಾಡಿಕೊಂಡು ನೆಕ್ಸ್ಟು ಒಂದು ಲಿಪ್ ಲೈನರ್ ಹಾಕ್ಕೊತಾ ಇದ್ದೀನಿ. ಈ ಲಿಪ್ ಲೈನರ್ ಬಂದು ನೈಕಾದು ಚೆನ್ನಾಗಿದೆ ಆ್ಯಕ್ಚುಲಿ. ಇದನ್ನು ಜಸ್ಟ್ ಔಟರ್ ಲೈನ್ ಹಾಕ್ಕೊತೀನಿ. ಏಯ್ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಇದನ್ನೇ ಲಿಪ್ಸ್ಟಿಕ್ ಥರ ಕೂಡ ಹಚ್ಕೋಬೋದು. ಫುಲ್ ಫಿಲ್ ಮಾಡ್ಕೊತೀನಿ ಈಗ. ನೋಡಿ ಹಚ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಸೊ ನೋ ಮೇಕಪ್ ಲುಕ್ಕಲ್ಲಿ ಈ ಥರ ಲಿಪ್ ಕಲರ್ ಇರೋದೇ ಯಾವುದಾದ್ರೂ ಲಿಪ್ ಲೈನರು ಇಲ್ಲಾಂದ್ರೆ ಲಿಪ್ಸ್ಟಿಕ್ಕು ಅದೇನೇನಾದರೂ ಹಚ್ಕೋಬೋದು. ಇದ್ರ ಮೇಲೆ ನೀವು ಒಂದು ಲಿಪ್ ಗ್ಲಾಸ್ ಇಲ್ಲಾಂದರೆ ಯಾವುದಾದ್ರೂ ಒಂದು ಲಿಪ್ ಬಾಮ್ ಏನಾದರೂ ಹಚ್ಚಿದ್ರು ಕೂಡ ಒಂದು ಒಳ್ಳೆ ಗ್ಲಾಸಿ ಫಿನಿಶ್ ಬರುತ್ತೆ. ನಾನು ಈ ಲಿಪ್ ಬಾಮ್ ಬಂದು ನಾನು ಥೈಲ್ಯಾಂಡಲ್ಲಿ ತರಿಸಿದ್ದು. ಸೊ ಚೆನ್ನಾಗಿದೆ ನೋಡಿ. ಸೊ ಒಂದೊಳ್ಳೆ ಗ್ಲಾಸಿ ಫಿನಿಶ್ ಕೊಟ್ಟಿದೆ. ಸೊ ಇಷ್ಟೇ ನನ್ನ ಸಿಂಪಲ್ ಮೇಕಪ್ಪು. ಸೊ ಎಲ್ಲಾದರೂ ಹೋಗ್ಬೇಕಾದ್ರೆ ನಾನು ಇಷ್ಟೇ ಹಾಕ್ಕೊಳ್ಳೋದು. ಫಸ್ಟು ಸ್ಕಿನ್ನ ಪ್ರೆಪ್ ಮಾಡಿಕೊಂಡು ಸ್ವಲ್ಪ ಫೌಂಡೇಶನ್ ಹಾಕ್ಕೊಂಡು ಸೊ ನನಗೆ ಇಷ್ಟ ಆಗಿದ್ದು ಲಿಪ್ ಲೈನರು ಇಲ್ಲಾಂದರೆ ಲಿಪ್ ಬಾಮು ಇಲ್ಲ ಯಾವ್ದಾದ್ರು ಒಂದು ಲಿಪ್ಸ್ಟಿಕ್ನ ಹಚ್ಕೊತೀನಿ. ಸೊ ಇಷ್ಟೇ ನನ್ನ ಮೇಕಪ್ಪು. ಇನ್ನೊಂದು ಲಿಪ್ಸ್ಟಿಕ್ ಬಗ್ಗೆ ನಿಮ್ಗೆ ಹೇಳಬೇಕು. ಇದು ಬಂದು ಲವ್ ಟ್ರಯಾಂಗಲ್ ಅಂತ ಹೇಳ್ಬಿಟ್ಟು 3-in-1 ಲಿಪ್ಸ್ಟಿಕ್ಕು. ಇದು ಸ್ಟೇಜ್ 9 to 9 ಅಂತ ಇದೆ. ಸೊ ಇದರಲ್ಲಿ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಇದು ಡ್ಯುಯಲ್ ಕಲರ್ ಬರುತ್ತೆ. ಈ ಕಡೆ ಒಂದು ಕಲರ್ ಇರುತ್ತೆ, ಈ ಕಡೆ ಒಂದು ಕಲರ್ ಇರುತ್ತೆ. ಸೊ ಮೇಲ್ಗಡೆ ಲಿಪ್ಸ್ಗೆ ಈ ಕಲರ್ ಹಾಕ್ಕೊಳ್ಳೋದು, ಕೆಳಗಡೆ ಇದನ್ನು ಹಾಕ್ಕೊಳ್ಳೋದು. ಎರಡು ಬ್ಲೆಂಡ್ ಮಾಡಿದ್ರೆ ಒಂದು ಡಿಫ್ರೆಂಟ್ ಕಲರ್ ಬರುತ್ತೆ. ಇಲ್ಲ ಒಂದೇ ಬೇಕಂದರೆ ಈ ಕಡೆ ಇರೋ ಕಲರ್ ಹಚ್ಕೋಬೋದು, ಇಲ್ಲ ಈ ಕಡೆ ಡಾರ್ಕ್ ಇರೋದು ಬೇಕಂದರೆ ಈ ಥರ ಹಚ್ಕೋಬೋದು. ಇದು ತುಂಬಾ ಚೆನ್ನಾಗಿದೆ. ಕಮ್ಮಿ ಪ್ರೈಸು ಆ್ಯಕ್ಚುಲಿ ಒಂದು 350 ರೂಪೀಸ್ ಆ ರೇಂಜಲ್ಲಿದೆ. ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನನಗಂತೂ ಇದು ಇಷ್ಟ ಆಯ್ತು, ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ಎಲ್ಲ ಪ್ರಾಡಕ್ಟ್ಸ್ದು ನಾನು ಲಿಂಕ್ನ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ಕಮೆಂಟಲ್ಲಿ. ಸೊ ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ ನಿಮಗೆ ಬೇಕಂತ ಹೇಳಿದ್ರೆ ನೀವು ಕೂಡ ಆರ್ಡರ್ ಮಾಡ್ಕೋಬೋದು. ಒಂದು ವಿಡಿಯೋ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ನೋಡಿ. ಸೊ ಚೀಕು ಅಳ್ತಿದ್ದ ಅಂತ ಹೊರಟೋದೆ ಹಂಗೇನೆ. ಒಂದೆರಡು ಕ್ಲಿಪ್ಪಿಂಗ್ಸ್ ಕೂಡ ಬಂದಿಲ್ಲ, ಹಾಗೆ ಲಾಸ್ಟಲ್ಲಿ ವಾಯ್ಸ್ ಕೂಡ ಬಂದಿಲ್ಲ. ಆಲ್ಮೋಸ್ಟ್ ಒಂದು 5 minutes ಮಾತಾಡಿದ್ದೆ, ಆಮೇಲೆ ಚೆಕ್ ಮಾಡಿದೆ. ಸೊ ಮತ್ತೆ ನಂಗೆ ಇನ್ನೊಂದ್ಸಲ ರೀಶೂಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ಸಿಂಪಲ್ ಮೇಕಪ್ ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ದಿನದಲ್ಲಿ ಇನ್ನೊಂದಷ್ಟು ಪ್ರಾಡಕ್ಟ್ಸ್ನ ತೋರಿಸಿ ಈ ಮೇಕಪ್ ವೀಡಿಯೋಸ್ ಎಲ್ಲ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.